ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಏಕದಿನ ಸರಣಿ ವೇಳೆ ಗಂಭೀರವಾಗಿ ಗಾಯಗೊಂಡಿದ್ದ ಶ್ರೇಯಸ್ ಅಯ್ಯರ್ ಇದೀಗ ವಿಜಯ್ ಹಜಾರೆ ಟೂರ್ನಿಯ ಮೂಲಕ ಮತ್ತೆ ಮೈದಾನಕ್ಕಿಳಿಯೋಕೆ ರೆಡಿಯಾಗಿದ್ದಾರೆ. ಮುಂಬೈ ತಂಡದ ನಾಯಕ ಶಾರ್ದೂಲ್ ಠಾಕೂರ್ ಗಾಯಗೊಂಡಿದ್ದು, ಹೀಗಾಗಿ ಉಳಿದ ಪಂದ್ಯಗಳಿಂದ ಅವರು ಹೊರಗುಳಿದಿದ್ದಾರೆ. ಮುಂಬೈ ತಂಡದ ಸಾರಥ್ಯವನ್ನ ಟೀಂ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ಗೆ ವಹಿಸಲಾಗಿದೆ. ಸೌತ್ ಆಫ್ರಿಕಾ ಅಂಡರ್-19 ತಂಡದ ವಿರುದ್ಧ ಯೂತ್ ODI ಸರಣಿಯ ಎರಡನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಈ ಪಂದ್ಯದಲ್ಲಿ ಆರಂಭಿಕನಾಗಿ ಕಣಕ್ಕಿಳಿದಂತ ವೈಭವ್ ಕೇವಲ 24 ಎಸೆತಗಳಲ್ಲಿ 10 ಭರ್ಜರಿ 6 ಹಾಗೆ 1 4 ಬಾರಿಸಿದ್ದಾರೆ. ಈ ಮೂಲಕ 68 ರನ್ ಗಳಿಸಿ ಔಟ್ ಆಗಿದ್ದಾರೆ. ಮೊಹಮ್ಮದ್ ಸಿರಾಜ್ ಬಗ್ಗೆ ABD ಮಾತನಾಡಿದ್ದಾರೆ. ಭಾರತ ಏಕದಿನ ತಂಡದಲ್ಲಿ ನಾವು ಮೊಹಮ್ಮದ್ ಸಿರಾಜ್ ಅವರನ್ನ ನೋಡಬಹುದು, ಆದರೆ T20 ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆಯದ ಅವರಿಗೆ ಅದೃಷ್ಟವಿಲ್ಲ. ಟೀಮ್ ಮ್ಯಾನೇಜ್ಮೆಂಟ್ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಅನ್ನು ಎದುರು ನೋಡ್ತಾ ಇದೆ. ಹೀಗಾಗಿಯೇ ಸಿರಾಜ್ ಬದಲಿಗೆ ಹರ್ಷಿತ್ ರಾಣಾಗೆ ಅವಕಾಶ ನೀಡಿದೆ ಎಂದಿದ್ದಾರೆ. ಭಾರತ ತಂಡದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರನ್ನ ರಾಜಸ್ಥಾನ ರಾಯಲ್ಸ್ ತಂಡದ ಹೊಸ ನಾಯಕರನ್ನಾಗಿ ಘೋಷಿಸುವಂತಹ ಸಾಧ್ಯತೆ ಇದೆ. ಶೇನ್ ವಾರ್ನ್ ನಾಯಕತ್ವದಲ್ಲಿ 2008ರಲ್ಲಿ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನ ಗೆದ್ದ RR ಫ್ರಾಂಚೈಸಿ ಭಾನುವಾರ Xಗೆ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು, ತಲಪತಿ ಅಂತ ಬರ್ಕೊಂಡಿದೆ. ಈ ಪೋಸ್ಟ್ ನೋಡುವಾಗ ಜಡೇಜಾ ನಾಯಕನಾಗುವಂತ ದೊಡ್ಡ ಸುಳಿವು ಸಿಕ್ಕಿದೆ. KMF ತನ್ನ ನಂದಿನಿ ಬ್ರ್ಯಾಂಡ್ ಮೂಲಕ IPL 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಧಿಕೃತ ಪ್ರಾಯೋಜಕತ್ವದ ಒಪ್ಪಂದ ಮಾಡಿಕೊಳ್ಳೋಕೆ ಯೋಜನೆ ರೂಪಿಸಿದೆ. ಈ ಸಂಬಂಧ IPL ಮತ್ತು ಫ್ರಾಂಚೈಸಿ ನಿಯಮಾವಳಿಗಳಿಗೆ ಅನುಗುಣವಾಗಿ ಅಗತ್ಯ ಹಕ್ಕುಗಳನ್ನು ಪಡೆಯೋಕೆ ಏಜೆನ್ಸಿಗಳನ್ನು ನೇಮಿಸುವ ಸಲುವಾಗಿ ಟೆಂಡರ್ ಪ್ರಕ್ರಿಯೆಯನ್ನ KMF ಆರಂಭ ಮಾಡಿದೆ. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಮೇಲಿನ ದಾಳಿಯನ್ನ ಖಂಡಿಸಿ IPLನಿಂದ ಬಾಂಗ್ಲಾ ಆಟಗಾರನ ಕೈಬಿಡುವಂತೆ ಪ್ರತಿಭಟನೆಗಳು ನಡೆದಿದ್ವು. ಇದರ ಬೆನ್ನಲ್ಲೇ BCCI KKR ತಂಡದಲ್ಲಿದ್ದಂತಹ ಮುಸ್ತಫಿಜುರ್ ರೆಹಮಾನ್ ಅವರನ್ನ ಕೈಬಿಡುವಂತೆ ಸೂಚನೆ ನೀಡಿತ್ತು. KKR ರೆಹಮಾನ್ ಅವರನ್ನ ತಂಡದಿಂದ ಕೈಬಿಟ್ಟಿದ್ದಾರೆ. ರೆಹಮಾನ್ ಅವರನ್ನ ಹೊರಗಿಟ್ಟ ಬೆನ್ನಲ್ಲೇ ಬಾಂಗ್ಲಾದೇಶ ತನ್ನ ದೇಶದಲ್ಲಿ IPL ಪ್ರಸಾರಕ್ಕೆ ನಿಷೇಧ ಹೇರಿದೆ. ಭಾರತ ತಂಡದ ಮಾಜಿ ಅನುಭವಿ ಆರಂಭಿಕ ಬ್ಯಾಟರ್ ಶಿಖರ್ ಧವನ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಇದೆ. ಗಬ್ಬರ್ ಸಿಂಗ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶಿಖರ್ ಧವನ್ ಎರಡನೇ ಬಾರಿಗೆ ಹಸಿಮಣೆ ಏರಲು ರೆಡಿಯಾಗಿದ್ದಾರೆ. ಶಿಖರ್ ಧವನ್ ತಮ್ಮ ಗೆಳತಿ ಸೋಫಿ ಶೈನ್ ಅವರನ್ನ ಮದುವೆಯಾಗಲಿದ್ದಾರೆ. ಈ ಅದ್ಧೂರಿ ಮದುವೆಗೆ ದೆಹಲಿ NCRನಲ್ಲಿ ಸಿದ್ಧತೆಗಳು ಸಾಗ್ತಾ ಇವೆ. ಭಾರತೀಯ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮೊಹಮ್ಮದ್ ಶಮಿ ಮತ್ತು ಅವರ ಸಹೋದರ ಮೊಹಮ್ಮದ್ ಕೈಫ್ ಅವರಿಗೆ ಚುನಾವಣಾ ಆಯೋಗದ ಮುಂದೆ SIR ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಶಮಿ ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ವಾರ್ಡ್ ಸಂಖ್ಯೆ 93ರಲ್ಲಿ ಮತದಾರರಾಗಿ ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಶಮಿ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ಜನಿಸಿದ್ರು. ಹೀಗಾಗಿ ಇವರನ್ನ ಬಾಕಿ ಇರುವ ಪಟ್ಟಿಗೆ ಸೇರಿಸಲಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಮಿಸ್ಟರ್ ಬೀಟ್ಸ್ ಎಂದು ಕರೆಯಲ್ಪಡುವಂತಹ ವಿಶ್ವದ ನಂಬರ್ 1 ಯೂಟ್ಯೂಬರ್ ಜಿಮ್ಮಿ ಡೊನಾಲ್ಡ್ಸನ್ ಮತ್ತೊಮ್ಮೆ ಭಾರತದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅವರಿಗೆ ಬಿಗ್ ಆಫರ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆ ಕೆಲಸ ಮಾಡುವ ಬಯಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೇ ವಿರಾಟ್ ಕೊಹ್ಲಿ, ನಾನು ನಿಮ್ಮೊಂದಿಗೆ ವಿಡಿಯೋ ಶೂಟ್ ಮಾಡಲು ಬಯಸ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಟರ್ನ್ಯಾಷನಲ್ ಲೀಗ್ T20 ಟೂರ್ನಿಯ ಫೈನಲ್ ಪಂದ್ಯದಲ್ಲಿ MI ಎಮಿರೇಟ್ಸ್ ವಿರುದ್ಧ ಡೆಸರ್ಟ್ಸ್ ವೈಪರ್ಸ್ ತಂಡ ಭರ್ಜರಿ ಗೆಲುವನ್ನು ದಾಖಲು ಮಾಡಿದೆ. ಈ ಮೂಲಕ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಗೆಲುವಿನ ನಾಗಾಲೋಟ ಕೂಡ ಕೊನೆಗೊಂಡಿದೆ. ಕಳೆದ 16 ವರ್ಷಗಳಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ 12 ಫೈನಲ್ಗಳನ್ನಾಡಿದೆ. ಕಳೆದ 16 ವರ್ಷಗಳಲ್ಲಿ ಫೈನಲ್ ಸೋಲು ಕಾಣದಂತ ಇಂಡಿಯನ್ ಫ್ರಾಂಚೈಸಿಗೆ ಸೋಲು ಕಾಣಿಸುವಲ್ಲಿ ಡೆಸರ್ಟ್ ತಂಡ ಯಶಸ್ವಿಯಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.